ರಾಜ್ಯದ 9 ಜಿಲ್ಲೆಗಳಲ್ಲಿ ಗುಡುಗು ಸಹಿತ ಭಾರೀ ಮಳೆಯಾಗಿದೆ. ರಾಜ್ಯದಲ್ಲಿ ರಣಭೀಕರ ವರುಣಾರ್ಭಟ, ಇಬ್ಬರು ಬಲಿಯಾಗಿರುವಂತದ್ದು. ರಾಜ್ಯದಲ್ಲಿ ರಣಭೀಕರ ವರುಣಾರ್ಭಟಕ್ಕೆ ಇದೀಗ ಇಬ್ಬರು ಬಲಿಯಾಗಿದ್ದಾರೆ. ಸಿಡಿಲಿನ ಆರ್ಭಟ, ಇಬ್ಬರು ಅಮಾಯಕರ ದುರ್ಮರಣ ಆಗಿರುವಂತದ್ದು. ಬಳ್ಳಾರಿಯಲ್ಲಿ ಸಿಡಿಲು ಬಡಿದು ಗಾದಿಲಿಂಗಪ್ಪ 32 ವರ್ಷದವರು ಮೃತರಾಗಿದ್ದಾರೆ. ಬಳ್ಳಾರಿ ತಾಲೂಕಿನ ದಾಸರನಾಗೇನಹಳ್ಳಿಯ ಗಾದಿಲಿಂಗಪ್ಪ ತೋಟದಲ್ಲಿ ಹಣ್ಣು ಕೀಳುವಾಗಲೇ ಸಿಡಿಲು ಬಡಿದು ಸಾವನ್ನಪ್ಪಿದ್ದಾರೆ. ಎತ್ತ ಸಿಡಿಲಿಗೆ ಮೈಸೂರಿನ ವಿನೋದ 38 ವರ್ಷದವರು, ಅವರು ಕೂಡ ದುರ್ಮರಣವನ್ನ ಹೊಂದಿದ್ದಾರೆ. ಮೈಸೂರು ಜಿಲ್ಲೆಯ ಪಿರಿಯಾಪಟ್ಟಣದ ತಾಲೂಕಿನ ನಿವಾಸಿಯಾಗಿದ್ದಾರೆ. ಜಮೀನಿನಿಂದ ಮನೆಗೆ ಬರ್ತಿದ್ದಾಗಲೇ ಸಿಡಿಲು ಬಡಿದು ಸಾವನ್ನಪ್ಪಿರುವಂಥದ್ದು. ಇನ್ನು 3 ದಿನ ರಾಜ್ಯದಾದ್ಯಂತ ಭಾರೀ ಮಳೆಯಾಗುವ ಸಾಧ್ಯತೆ ಇದೆ. ಹೀಗಾಗಿ ಸಾರ್ವಜನಿಕರು ಎಚ್ಚರದಿಂದಿರಲು ಸೂಚನೆಯನ್ನ ನೀಡಲಾಗಿದೆ. ರಾಜ್ಯದಲ್ಲಿ 9 ಜಿಲ್ಲೆಯಲ್ಲಿ ಗುಡುಗು ಸಹಿತ ಭಾರೀ ಮಳೆಯಾಗಿದ್ದು, ವರುಣಾರ್ಭಟಕ್ಕೆ ಇದೀಗ ಇಬ್ಬರು ಬಲಿಯಾಗಿದ್ದಾರೆ. ಸಿಡಿಲಿನ ಆರ್ಭಟ, ಇಬ್ಬರ ಅಮಾಯಕರ ಜೀವ ಇದೀಗ ಹೋಗಿರುವಂಥದ್ದು. ಬಳ್ಳಾರಿಯಲ್ಲಿ ಸಿಡಿಲು ಬಡಿದು ಗಾದಿಲಿಂಗಪ್ಪ 32 ವರ್ಷದವರು ಮೃತರಾಗಿದ್ದಾರೆ. ಬಳ್ಳಾರಿ ತಾಲೂಕಿನ ದಾಸರನಾಗೇನಹಳ್ಳಿಯ ಗಾದಿಲಿಂಗಪ್ಪ ಎಂಬುವವರು ತೋಟದಲ್ಲಿ ಹಣ್ಣು ಕೀಳುವಾಗಲೇ ಸಿಡಿಲು ಬಡಿದು ಸಾವನ್ನಪ್ಪಿದ್ದಾರೆ. ಇತ್ತ ಸಿಡಿಲಿಗೆ ಮೈಸೂರಿನ ವಿನೋದ ಎಂಬುವವರು 38 ವರ್ಷದವರು, ಅವರು ಕೂಡ ಸಾವನ್ನಪ್ಪಿರುವಂಥದ್ದು. ಮೈಸೂರು ಜಿಲ್ಲೆಯ ಪಿರಿಯಾಪಟ್ಟಣ ತಾಲೂಕಿನ ನಿವಾಸಿಯಾಗಿದ್ದಾರೆ. ಜಮೀನಿನಿಂದ ಮನೆಗೆ ಬರ್ತಾ ಇದ್ದಾಗ ಸಿಡಿಲು ಬಡಿದು ಸಾವನ್ನಪ್ಪಿರುವಂಥದ್ದು. ಇನ್ನು 3 ದಿನ ರಾಜ್ಯದಾದ್ಯಂತ ಭಾರೀ ಮಳೆಯಾಗುವ ಸಾಧ್ಯತೆ ಇದೆ. ಹೀಗಾಗಿ ಸಾರ್ವಜನಿಕರು ಎಚ್ಚರದಿಂದಿರಲು ಸೂಚನೆಯನ್ನ ನೀಡಿರುವಂಥದ್ದು. ರಾಜ್ಯದ 9 ಜಿಲ್ಲೆಗಳಲ್ಲಿ ಗುಡುಗು ಸಹಿತ ಭಾರೀ ಮಳೆಯಾಗಿದೆ. ರಣಭೀಕರ ವರುಣಾರ್ಭಟಕ್ಕೆ ಇಬ್ಬರು ಅಮಾಯಕರು ಬಲಿಯಾಗಿದ್ದಾರೆ. ಸಿಡಿಲಿನ ಆರ್ಭಟಕ್ಕೆ ಇಬ್ಬರು ದುರ್ಮರಣವನ್ನು ಹೊಂದಿರುವಂಥದ್ದು. ಬಳ್ಳಾರಿಯಲ್ಲಿ ಗಾದಿಲಿಂಗಪ್ಪ ಹಾಗೆ ಮೈಸೂರಿನಲ್ಲಿ ವಿನೋದ ಎಂಬುವವರು ಇಬ್ಬರು ಈಗ ಸಾವನ್ನಪ್ಪಿದ್ದಾರೆ. ಭಾರೀ ಸಿಡಿಲಿನ ಒಂದು ಹೊಡೆತಕ್ಕೆ ತೋಟದಲ್ಲಿ ಹಣ್ಣು ಕೀಳುವಾಗಲೇ ಸಿಡಿಲು ಬಡಿದು ಸಾವನ್ನಪ್ಪಿರುವಂತಹದ್ದು. ಇತ್ತ ಸಿಡಿಲಿಗೆ ಮೈಸೂರಿನ ವಿನೋದ 38 ವರ್ಷದವರು, ಅವರು ಕೂಡ ದುರ್ಮರಣ ಹೊಂದಿರುವಂಥದ್ದು. ಮೈಸೂರು ಜಿಲ್ಲೆಯ ಪಿರಿಯಾಪಟ್ಟಣ ವಾಸಿಯಾಗಿದ್ದಾರೆ. ಜಮೀನಿನಿಂದ ಮನೆಗೆ ಬರ್ತಾ ಇದ್ದಾಗಲೇ ಕೂಡ ಈ ಒಂದು ಸಿಡಿಲು ಬಡಿದಿದೆ. ಈ ಸಿಡಿಲು ಬಡಿದ ಕಾರಣಕ್ಕೆ ಅವರು ಸಾವನ್ನಪ್ಪಿದ್ದಾರೆ ಸ್ಥಳದಲ್ಲಿಯೇ. ಇನ್ನು 3 ದಿನ ರಾಜ್ಯದಾದ್ಯಂತ ಮಳೆಯಾಗುತ್ತೆ. ಹೀಗಾಗಿ ಸಾರ್ವಜನಿಕರು ಎಚ್ಚರದಿಂದಿರಲು ಸೂಚನೆಯನ್ನ ನೀಡಿದೆ ಹವಾಮಾನ ಇಲಾಖೆ. ರಾಜ್ಯದಲ್ಲಿ ರಣಭೀಕರ ವರುಣಾರ್ಭಟಕ್ಕೆ ಇಬ್ಬರು ಬಲಿಯಾಗಿದ್ದಾರೆ. ಸಿಡಿಲಬ್ಬರದ ಮಳೆಗೆ ಇಬ್ಬರು ಮೃತಪಟ್ಟಿದ್ದಾರೆ, ಇಬ್ಬರು ಕೂಡ ಗಾಯಗೊಂಡಿದ್ದಾರೆ.